ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4ನೇ T20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಡಾಮಿನೇಟಿಂಗ್ ವಿಕ್ಟರಿ ಪಡೆದಿದೆ ಅಂತಾನೆ ಹೇಳ್ತೀನಿ. ಮೊದಲು ಟಾಸ್ ಗೆದ್ದ ಟೀಮ್ ಇಂಡಿಯಾ ಬೌಲಿಂಗ್ ಆಯ್ದುಕೊಂಡಿತ್ತು. ಮೊದಲು ಬೌಲಿಂಗ್ ಮಾಡಿದ ಇಂಗ್ಲೆಂಡ್ ಸಖತ್ತಾಗಿ ಡಾಮಿನೇಟ್ ಮಾಡಿದೆ ಅಂತಾನೆ ಹೇಳ್ತೀನಿ. ಸಂಜು ಸ್ಯಾಮ್ಸನ್ ಅವರು ಆಡಿದಂತ 3 ಬಾಲ್ಗಳಲ್ಲಿ 1 ರನ್ ಹೊಡೆದು ಔಟ್ ಆಗಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಅವರು ಆಡಿದಂತ 19 ಬಾಲ್ಗಳಲ್ಲಿ 29 ರನ್ ಹೊಡೆದು ಔಟ್ ಆಗಿದ್ದಾರೆ. ರೀಸೆಂಟ್ ಆಗಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದಂತ ತಿಲಕ್ ವರ್ಮಾ ಅವರು ಆಡಿದಂತ 1 ಬಾಲ್ಗಳಲ್ಲಿ ಡಕ್ಔಟ್ ಆಗಿದ್ದಾರೆ. ಸೂರ್ಯಕುಮಾರ್ ಯಾದವ್ ಆಲ್ಸೋ ಕ್ಯಾಪ್ಟನ್ ಕೂಡ ಹೌದು, ಆಡಿದಂತ 4 ಬಾಲ್ಗಳಲ್ಲಿ 0 ಹೊಡೆದು ಔಟ್ ಆಗಿದ್ದಾರೆ. ಇನ್ನು ರಿಂಕು ಸಿಂಗ್ ಅವರ ಕಡೆಯಿಂದ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂತು ಅಂತಾನೆ ಹೇಳ್ತೀನಿ. ಆಡಿದಂತ 26 ಬಾಲ್ಗಳಲ್ಲಿ 30 ರನ್ ಹೊಡೆದು ಔಟ್ ಆಗಿದ್ದಾರೆ. ಇನ್ನು ಶಿವಮ್ ದುಬೆ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ ಗುರು, ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಆಡಿದಂತ 34 ಬಾಲ್ಗಳಲ್ಲಿ 53 ರನ್ ಹೊಡೆದಿದ್ದಾರೆ. ಸೂಪರ್ ಕ್ರೇಜಿ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಗುರು, ಆಡಿದಂತ 30 ಬಾಲ್ಗಳಲ್ಲಿ 53 ರನ್ ಹೊಡೆದಿದ್ದಾರೆ. ಇನ್ನು ಅಕ್ಷರ್ ಪಟೇಲ್ ಅವರು ಆಡಿದಂತ 4 ಬಾಲ್ಗಳಲ್ಲಿ 5 ರನ್ ಹೊಡೆದು ಔಟ್ ಆಗಿದ್ದಾರೆ. ಇನ್ನು ಹರ್ದೀಪ್ ಸಿಂಗ್ ಅವರು ಕೇಳ್ಬೇಕಾ, ಆಡಿದಂತ 1 ಬಾಲ್ಗಳಲ್ಲಿ ಡಕ್ಔಟ್ ಆಗಿದ್ದಾರೆ. ಇನ್ನು ರವಿ ಬಿಷ್ಣೋಯ್ ಅವರು ಕೂಡ 0 ಹೊಡೆದು ನಾಟ್ ಔಟ್ ಆಗಿ ಉಳಿದಿದ್ದಾರೆ. ಇಂಡಿಯಾದ ಕಡೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಅದು ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಸೂಪರ್ ಆಗಿ ಆಡಿದ್ರು ಅಂತಾನೆ ಹೇಳ್ಬಹುದು. ಸ್ಟಾರ್ಟಿಂಗ್ ಅಲ್ಲಿ ಇಂಗ್ಲೆಂಡ್ ಡಾಮಿನೇಟ್ ಮಾಡಿತ್ತು ಬೌಲಿಂಗ್ ನಲ್ಲಿ. ಹಾರ್ದಿಕ್ ಪಾಂಡ್ಯ ಹಾಗೂ ಶಿವಮ್ ದುಬೆ ಅವರು ಸೂಪರ್ ಆಗಿ ಆಡಿದ್ದಾರೆ ಅಂತಾನೆ ಹೇಳ್ತೀನಿ. ಇಂಡಿಯಾ 20 ಓವರ್ಗಳಲ್ಲಿ 181 ರನ್ ಹೊಡೆದು 9 ವಿಕೆಟ್ ಕಳೆದುಕೊಂಡಿದೆ. ಇಂಗ್ಲೆಂಡ್ ಕಡೆ ಟಾಪ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಶಕೀಬ್ ಮಹಮ್ಮದ್ ಅವರು 3 ವಿಕೆಟ್ ತೆಗೆದಿದ್ದಾರೆ ಹಾಗೂ ಬೇಡನ್ ಕಾರ್ಸೆ ಅವರು 1 ವಿಕೆಟ್ ತೆಗೆದಿದ್ದಾರೆ. ಇನ್ನು ಜಿಮ್ಮಿ ಓವರ್ಟನ್ ಅವರು 2 ವಿಕೆಟ್ ತೆಗೆದಿದ್ದಾರೆ. ಇನ್ನು ಆದಿಲ್ ರಶೀದ್ ಅವರು 1 ವಿಕೆಟ್ ತೆಗೆದಿದ್ದಾರೆ. ಇನ್ನು ಇಂಗ್ಲೆಂಡ್ ಕಡೆ ಟಾಪ್ ಆರ್ಡರ್ ನಲ್ಲಿ ಫಿಲಿಪ್ ಸಾಲ್ಟ್ ಅವರು ಹಾಗೂ ಬೆನ್ ಡಕೆಟ್ ಅವರು. ಫಿಲಿಪ್ ಸಾಲ್ಟ್ ಅವರು ಆಡಿದಂತೆ 21 ಬಾಲ್ಗಳಲ್ಲಿ 23 ರನ್ ಹೊಡೆದಿದ್ದಾರೆ. ಸ್ಟಾರ್ಟಿಂಗ್ ಸಖತ್ತಾಗಿ ಆಡಿದ್ರು, ಆನಂತರ ಅಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ಬೆನ್ ಡಕೆಟ್ ಅವರು ಆಡಿದಂತ 19 ಬಾಲ್ಗಳಲ್ಲಿ 39 ರನ್ ಹೊಡೆದು ಔಟ್ ಆಗಿದ್ದಾರೆ. ಆಲ್ಸೋ ಜೋಸ್ ಬಟ್ಲರ್ ಕ್ಯಾಪ್ಟನ್ ಕೂಡ ಹೌದು, 3 ಬಾಲ್ಗಳಲ್ಲಿ 2 ರನ್ ಹೊಡೆದು ಔಟ್ ಆಗಿದ್ದಾರೆ. ರೀಸೆಂಟ್ ಆಗಿ ಜೋಸ್ ಬಟ್ಲರ್ ಅವರ ಬ್ಯಾಟ್ ಇಂದ ಅಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ಹ್ಯಾರಿ ಬ್ರೂಕ್ ಅವರು ಆಡಿದಂತೆ 26 ಬಾಲ್ಗಳಲ್ಲಿ 51 ರನ್ ಹೊಡೆದಿದ್ದಾರೆ. ಸಖತ್ತಾಗಿ ಆಡಿದ್ದಾರೆ ಅಂತಾನೆ ಹೇಳ್ಬೋದು ಹ್ಯಾರಿ ಬ್ರೂಕ್ ಅವರು. ಇನ್ನು ಲಿಯಾಮ್ ಲಿವಿಂಗ್ಸ್ಟನ್ ಅವರು ಆಡಿದಂತ 13 ಬಾಲ್ಗಳಲ್ಲಿ 9 ರನ್ ಹೊಡೆದು ಔಟ್ ಆಗಿದ್ದಾರೆ. ಇನ್ನು ಜೋಕೋಬ್ ಬೇತೆಲ್ ಅವರು RCB ಪರ್ಚೇಸ್ ಮಾಡಿರುವಂತ ಪ್ಲೇಯರ್ ಆಡಿದಂತ 9 ಬಾಲ್ಗಳಲ್ಲಿ 6 ರನ್ ಹೊಡೆದು ಔಟ್ ಆಗಿದ್ದಾರೆ. ರೀಸೆಂಟ್ ಆಗಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಇನ್ನು ಬೇಡನ್ ಕಾರ್ಸೆ ಅವರು ಡಕ್ಔಟ್ ಆಗಿದ್ದಾರೆ. ಇನ್ನು ಜಿಮ್ಮಿ ಓವರ್ಟನ್ ಅವರು 15 ಬಾಲ್ಗೆ 19 ರನ್ ಹೊಡೆದು ಔಟ್ ಆಗಿದ್ದಾರೆ. ಜೋಫ್ರಾ ಆರ್ಚರ್ ಅವರು ಕೂಡ ಡಕ್ಔಟ್ ಆಗಿದ್ದಾರೆ. ಇನ್ನು ಆದಿಲ್ ರಶೀದ್ ಅವರು ಕೂಡ ಆಡಿದಂತ 6 ಬಾಲ್ಗಳಲ್ಲಿ 10 ರನ್ ಹೊಡೆದು ಔಟ್ ಆಗಿದ್ದಾರೆ. ಇನ್ನು ಶಕೀಬ್ ಮಹಮ್ಮದ್ ಅವರು 2 ಬಾಲ್ಗಳಲ್ಲಿ 1 ರನ್ ಹೊಡೆದು ಔಟ್ ಆಗಿದ್ದಾರೆ. ಇಂಡಿಯಾದ ಕಡೆ ಟಾಪ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಹರ್ಷಿತ್ ರಾಣಾ ಅವರ ಕಡೆ ಬಂದಿದೆ, 3 ವಿಕೆಟ್ ತೆಗೆದಿದ್ದಾರೆ. ಇನ್ನು ರವಿ ಬಿಷ್ಣೋಯ್ ಅವರು ಕೂಡ ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು, 3 ವಿಕೆಟ್ ಬಂದಿದೆ. ಅಕ್ಷರ್ ಪಟೇಲ್ ಅವರು ಕೂಡ 1 ವಿಕೆಟ್ ತೆಗೆದಿದ್ದಾರೆ. ವರುಣ್ ಚಕ್ರವರ್ತಿಯು ಕೂಡ 2 ವಿಕೆಟ್ ತೆಗೆದಿದ್ದಾರೆ. ಇನ್ನು ಹರ್ದೀಪ್ ಸಿಂಗ್ ಅವರು ಕೂಡ 1 ವಿಕೆಟ್ ತೆಗೆದಿದ್ದಾರೆ. ಕ್ರೇಜಿ ಅಂತಾನೆ ಹೇಳ್ಬೋದು. ಇಂಡಿಯಾದ ಕಡೆ ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು, ಇಂಡಿಯಾ ವಿನ್ ಆಗಿದೆ ಕೂಡ. ಇಂಗ್ಲೆಂಡ್ 166 ರನ್ ಗಳಿಗೆ ಆಲ್ ಔಟ್ ಆಗಿದೆ. ಆಲ್ಸೋ ಇಂಡಿಯಾ T20 ಸೀರೀಸ್ ನ ಗೆದ್ದಿದೆ. ಸೂಪರ್ ಅಂತಾನೆ ಹೇಳ್ಬೋದು. ಇಂಡಿಯಾದ ಕಡೆ ಬೌಲಿಂಗ್ ನಲ್ಲೂ ಪರ್ಫಾರ್ಮೆನ್ಸ್ ಬಂತು, ಬ್ಯಾಟಿಂಗ್ ನಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿತ್ತು. ಟಾಪ್ ಆರ್ಡರ್ ಅಲ್ಲಿ ಅಷ್ಟೇನು ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ, ಆದ್ರೆ ಮಿಡಲ್ ಆರ್ಡರ್ ನಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಇಂಡಿಯಾ ಈಗ T20 ಸೀರೀಸ್ ನ ಗೆದ್ದಿದೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ನಲ್ಲಿ ತಿಳಿಸಿ, ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ.